ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂಬ ಸಂಕಲ್ಪದೊಂದಿಗೆ ಶಿವಮೊಗ್ಗದಲ್ಲಿ ಅತಿರುದ್ರ ಮಹಾಯಾಗವನ್ನ ಆಯೋಜನೆ ಮಾಡಲಾಗಿದೆ. ವಿನೋಬ ನಗರದ ಶಿವಾಲಯ ಆವರಣದಲ್ಲಿ ಈ ಮಹಾಯಾಗವು ಮಾರ್ಚ್ 5 ಮತ್ತು 6ರಂದು ನಡೆಯುವುದು. ಈ ಕುರಿತು ಶ್ರೀ ಅತಿರುದ್ರ ಮಹಾಯಾಗ ಸಂಚಲನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಧನಂಜಯ ಸರ್ಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ವಿಶ್ವದಲ್ಲಿ ಭಾರತಕ್ಕೆ ಹೊಸ ಸ್ಥಾನವನ್ನ ದೊರಕಿಸಿಕೊಟ್ಟಿರುವ ಮತ್ತು ಭಾರತದ ಅಭಿವೃದ್ಧಿಗೆ ಕಾರಣವಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂದು ಸಂಕಲ್ಪಿಸಲಾಗಿದೆ ಎಂದ ಅವರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಮತ್ತೊಮ್ಮೆ ಆಯ್ಕೆಯಾಗಲಿ ಎಂಬ ಆಶಯದೊಂದಿಗೂ ಕೂಡ ಈ ಮಹಾಯಾಗವನ್ನ ಮಾಡಲಾಗ್ತಾ ಇದೆ ಎಂದರು. ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ ಜ್ಯೋತಿ ಪ್ರಕಾಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮಹಾಯಾಗವನ್ನ ಯಶಸ್ವಿಗೊಳಿಸಿ ಅಂತ ಕೇಳಿಕೊಂಡ್ರು. ಮಹಾಯಾಗ ಇದರ ಒಂದು ಇದು ನಿಮಗೆಲ್ಲ ಶಿವಮೊಗ್ಗ ನಗರದ ಜನತೆಗೆ ತಿಳಿಸೋಕ್ಕೋಸ್ಕರ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಶಿವಮೊಗ್ಗ ವಿನೋಬ ನಗರ ಶಿವಾಲಯದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇಲ್ಲಿ ಎಡಗಡೆ ಭಾಗದೊಳಗೆ 11 ಹೋಮದ ಕುಂಡಗಳು ಅವತ್ತು 5 ಮತ್ತು 6ನೇ ತಾರೀಕು ನಡೆಯುತ್ತೆ. 5ನೇ ತಾರೀಕು ಬೆಳಗ್ಗೆ ಏನು ಸಂಕಲ್ಪದೊಂದಿಗೆ ಈ ಅತಿಗೆ ಮತ್ತು ಸಂಜೆ ಯಾಗ ನಡೆಯುತ್ತೆ 11 ಕುಂಡಗಳಲ್ಲಿ. ಹಾಗೆ ಮಾರನೇ ದಿವಸ 6ನೇ ತಾರೀಕು ಬೆಳಗ್ಗೆ ಒಂದು ಪೂರ್ಣಾವತಿ ಕಾರ್ಯಕ್ರಮ ನಡೆಯುತ್ತೆ. ಆ ಪೂರ್ಣಾವತಿ ಕಾರ್ಯಕ್ರಮಕ್ಕೆ ಉಜ್ಜಯಿನಿ ಜಗದ್ಗುರು ಮಹಾಜಗದ್ಗುರು ಆಗಮಿಸ್ತಾ ಇದ್ದಾರೆ. ಅತಿರುದ್ರ ಮಹಾಯಾಗ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಈ ದೇಶಕ್ಕೊಂದು ಒಳ್ಳೆಯದಾಗಬೇಕಾಗಿದೆ. ಮುಂದಿನ 24ನೇ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಾದರೆ ಶಿವಮೊಗ್ಗ ನಗರದಲ್ಲಿ ರಾಘವೇಂದ್ರ ಅವರು ಗೆಲ್ಲಬೇಕು. ಏಕೆಂದರೆ ರಾಘವೇಂದ್ರ ಅವರು ಅತ್ಯಂತ ಅಭಿವೃದ್ಧಿಕಾರ ಅಂತೇಳಿ ದೇಶದಲ್ಲೇ ಗೊತ್ತಾಗಿದೆ. ಮೊನ್ನೆ ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವರು ತುಂಬ ಒಳ್ಳೆಯ ವಿಷಯ ಹೇಳಿದ್ರು. ರಾಘವೇಂದ್ರ ಅವರು ಪ್ರತಿ ಸಲ ಡೆಲ್ಲಿಗೆ ಬಂದಾಗ ಯಾವುದೇ ಕಾರ್ಯಕ್ರಮನೋ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಅನುದಾನ ಬೇಕು ಅಂದರೆ ಆಫೀಸಿಗೆ ಓಡಾಡಿ, ಸಣ್ಣ ಹುಡುಗರನ್ನು ಓಡಾಡಿ ಈ ಕಾರ್ಯಕ್ರಮ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ದೇಶದಲ್ಲಿ ಇಂಥ ಒಬ್ಬ ಸಂಸದನ್ನು ನಾವು ನೋಡಲಿಲ್ಲ ಅಂತ ಮಾತನ್ನು ಮೊನ್ನೆ ನಿತಿನ್ ಗಡ್ಕರಿಯವರು ಮೊನ್ನೆ ಉದ್ಘಾಟನೆಗೆ ಬಂದಾಗ ಹೇಳಿದ್ರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಜಿಲ್ಲೆಯಿಂದ 121 ಜನ ಪುರೋಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ಲೋಕ ಕಲ್ಯಾಣಕ್ಕೆ ಶಿವಮೊಗ್ಗ ನಗರ ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ 10 ವರ್ಷ ಕೆಲಸ ಮಾಡಿದ್ರಲ್ಲಿ ನಮಗೆಲ್ಲರೂ ಕೆಮ್ಮು, ಶೀತ, ಜ್ವರ, ಮೈಕೈ ನೋವು, ಟ್ರಾವೆಲ್ ಮಾಡಿ ಬಂದರೆ ಮೈಕೈ ನೋವು ಅಂತ ಸಾಮಾನ್ಯವಾಗಿ ಮನುಷ್ಯರ ಗುಣ. ಆದರೆ ಸತತವಾಗಿ 10 ವರ್ಷ ಒಂದು ದಿನವೂ ಕೆಮ್ಮು, ಶೀತ, ಜ್ವರ ಅಂತ ಮಲಗ್ದಲೆ, ಒಂದು ದಿನವೂ ಮೈಕೈ ನೋವು ಅಂತ ಮಲಗ್ದಲೆ, ತನ್ನ ಹೆತ್ತ ತಾಯಿ ತೀರ್ಕೊಂಡ್ರೂ ಕೂಡ ಮಗನಾಗಿ ಕೆಲಸವನ್ನು ಮಾಡಿ ದೇಶದ ಸೇವೆಗೆ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಂತಹ ನಮ್ಮ ಮಹಾನಾಯಕರು, ವಿಶ್ವನಾಯಕರಾದಂಥ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ. ಏಕೆಂದರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ನಮ್ಮ ಭಾರತ ದೇಶ ವಿಶ್ವಗುರು ಆಗುವಂತಹ ಪಥದಲ್ಲಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗದ ಎಲ್ಲ ನಾಗರಿಕರು ಸೇರಿ ಈ ಯಾಗವನ್ನು, ಅತಿರುದ್ರ ಮಹಾಯಾಗವನ್ನು ಮಾರ್ಚ್ 5ನೇ ತಾರೀಕು ಮತ್ತು 6ನೇ ತಾರೀಕು ಇದೇ ಶಿವಾಲಯ, ವಿನೋಬ ನಗರ ಶಿವಾಲಯದ ಆವರಣದಲ್ಲಿ ಮಾಡಲಾಗ್ತದೆ. ಅತಿರುದ್ರ ಮಹಾಯಾಗ ಅಂದರೆ ನಮಗೆ ಶಿವನಿಗೆ ಈ ಯಾಗಗಳಲ್ಲಿ ಇದೊಂದು ಒಳ್ಳೆಯ ಯಾಗ. ನಮ್ಮ ಒಳ್ಳೆಯದು ಲೋಕ ಕಲ್ಯಾಣವಾಗಲಿ ಅನ್ನೋಕ್ಕಾಗಿ ಮಾಡುವಂತಹ ಈ ಯಾಗ. ಶಿವ ಅಂದರೆ ಅವರಿಗೆ ಅಭಿಷೇಕ ಪ್ರಿಯ. ಹಾಗಾಗಿ ಒಂದು ಸಲ ಅಭಿಷೇಕವನ್ನು ಮಾಡಿದರೆ ಅದಕ್ಕೆ ಸಕೃತಾವರ್ತನ ರುದ್ರಾಭಿಷೇಕ ಅಂತ ಕರೀತೇವೆ. 11 ಬಾರಿ ಮಾಡಿದರೆ ಏಕಾದಶ ವರ್ತನ ರುದ್ರಾಭಿಷೇಕ ಅಂತ ಹೇಳ್ತೀವಿ. 121 ಸಲ ಮಾಡಿದರೆ ಅದು ಲಘು ರುದ್ರಾಭಿಷೇಕ ಅಂತ ಕರೀತೇವೆ.
1331 ಬಾರಿ ಮಾಡಿದರೆ ಮಹಾರುದ್ರಾಭಿಷೇಕ ಅಂತ ಕರಿತೇವೆ. 14,641 ಬಾರಿ ಮಾಡಿದರೆ ಅದು ಅತಿ ರುದ್ರಾಭಿಷೇಕ ಅಂತ. ಅಂದರೆ ಇದನ್ನು ಅತಿ ಮಹಾರುದ್ರ ಯಾಗದಲ್ಲಿ ಆಲ್ಮೋಸ್ಟ್ 121 ಜನ ಪುರೋಹಿತರು ಇದನ್ನು ಮಾಡ್ತಾ ಇದ್ದಾರೆ. ಇದೇ ಶಿವಾಲಯದ ಎಡಗಡೆ ಇರುವಂತಹ ಆವರಣದಲ್ಲಿ 5ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮಹಾಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಶುರುವಾಗ್ತದೆ, ಯಾಗ ಶುರುವಾಗ್ತದೆ. ಆವಾಗ 5ನೇ ತಾರೀಕು ಬೆಳಗ್ಗೆ ಮೊದಲನೇದಾಗಿ ಮಹಾಸಂಕಲ್ಪ, ಗಂಗಾ ಪೂಜೆ, ಗಣಪತಿ, ನಾಂದಿ, ಪುಣ್ಯಾಹ, ಉಮಾಮಹೇಶ್ವರ, ಪಂಚಬ್ರಹ್ಮ ಕಲಶ, ಏಕದಶ ರುದ್ರ, ಈ ರೀತಿ ನವಗ್ರಹ ಮತ್ತು ಪೂಜಾದಿಗಳನ್ನು ಪ್ರಾರಂಭ ಆಗುತ್ತೆ. 10 ಗಂಟೆಗೆ 5ನೇ ತಾರೀಕು 10 ಗಂಟೆಗೆ ಶ್ರೀ ಅತಿರುದ್ರ ಮಹಾಯಾಗ ಶುರುವಾಗ್ತದೆ. 6ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಅತಿರುದ್ರ ಮಹಾಯಾಗ ಏನು ಶುರು ಮಾಡಿದ್ರು ಅದು ಕಂಟಿನ್ಯೂ ಆಗ್ತದೆ. 11 ಗಂಟೆಗೆ ಪೂರ್ಣಾವತಿ ಆಗ್ತದೆ. ಪೂರ್ಣಾವತಿ ಆದ ನಂತರ ಧರ್ಮಸಭೆಯನ್ನು ಆಗುತ್ತೆ. ಅದರ ದಿವ್ಯ ಸಾನ್ನಿಧ್ಯವನ್ನು ಉಜ್ಜಯಿನಿ ಜಗದ್ಗುರುಗಳು ಇದನ್ನು ಅವರ ಪೂಜ್ಯ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಬೆಕ್ಕಿನ ಕರ್ನಾಟಕದ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ